ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಡೇಂಜರ್ ಡಿಸೆಂಬರ್ ಅಂತ ಹೇಳಿ ಹಲವಾರು ಜನರು ಈಗಾಗಲೇ ಹೆದರ್ಕೊಂಡಿದ್ದೀರಿ. ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತೆ ಮತ್ತು ಅಪಘಾತಗಳಾಗುತ್ತವೆ, ತುಂಬ ಘನಘೋರವಾದ ಘಟನೆಗಳು ನಡೆಯುತ್ತವೆ ಅಂತ ಹೇಳಿ ಬಹಳ ಜನರು ನೊಂದಿದ್ದಾರೆ, ಭಯಪಟ್ಟಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ನಡೆದಿದೆ ಸಹ. ಹೌದು, ನಿಜವಾಗ್ಲಿಯೂ ಡಿಸೆಂಬರ್ ಡೇಂಜರ್ ಏನಾ ಅಂತ ನೋಡೋದಾಯಿತು ಅಂದರೆ, ಒಂದು ಹಂತಕ್ಕೆ ಹೇಳಬೇಕು ಅಂದರೆ ಕೇವಲ ಡಿಸೆಂಬರ್ ಮಾತ್ರ ಡೇಂಜರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳುಗಳು ಕಾಲ ಸಹ ಬಹಳವಾಗಿ ನಾವು ಕತ್ತಲಿನಲ್ಲೇ ಇರಬೇಕಾಗ್ತದೆ. ಕಾರಣ ದಕ್ಷಿಣಾಯನದ ಉಚ್ಚ ಕಾಲ. ಈ ಕಾರ್ತಿಕ ಅಮಾವಾಸ್ಯೆಯಿಂದ ಪ್ರಾರಂಭವಾದರೆ ಮಕರ ಸಂಕ್ರಮಣದವರೆಗೂ ಸಹ ಬಹಳ ಘನಘೋರವಾದ ಘಟನೆಗಳು ಪ್ರಕೃತಿಯಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ನವಂಬರ್, ಡಿಸೆಂಬರ್, ಜನವರಿ ಅಂತ ಹೆಸರಿಟ್ಕೊಳ್ಬಹುದೇ ಹೊರತು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಹಿಮಂತ ಋತು ಅಥವಾ ಹೇಮಂತ ಋತು ಏನು ಪ್ರಾರಂಭವಾಗುತ್ತೆ ಮತ್ತು ಸಂಕ್ರಮಣದ ಕಾಲ, ಮಕರ ಸಂಕ್ರಮಣದ ಕಾಲದವರೆಗೂ ಸಹ ದಕ್ಷಿಣಾಯನದ ಪರಮ ಉಚ್ಚ ಕಾಲ ಇರುತ್ತೆ. ನೋಡಿ, 5:30-6 ಗಂಟೆ ಆಗ್ತಾ ಇದ್ದ ಹಾಗೆ ನಮಗೆ ಎಂಥ ಕತ್ತಲಾಗೋಗುತ್ತೆ ಅಲ್ವಾ. ಇನ್ನು 6:30 ಆಗೋಯ್ತು ಅಂದರೆ ಪೂರ್ತಿ ಕಗ್ಗತ್ತಲು ಆವರಿಸ್ಕೊಳ್ಳುವಂಥ ಕಾಲ. ಅದೇ ಉತ್ತರಾಯಣದ ಪುಣ್ಯಕಾಲದಲ್ಲಿ ನೋಡಿ, 7 ಗಂಟೆ ಆಗ್ತಿದ್ರು ನಮಗೇನು ಮನೆ ಲೈಟ್ ಹಾಕಬೇಕು ಅಂತೇನು ಅನಿಸೋದಿಲ್ಲ. ಕಾರಣ ಅಷ್ಟು ಬೆಳಕಿರುತ್ತೆ. ಅಂದರೆ ವಾತಾವರಣದಲ್ಲೇ ಇಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೇವೆ. ಈ ವಾತಾವರಣದಲ್ಲೇ ಇಷ್ಟು ಬದಲಾವಣೆ ಇದ್ದಾಗ ಯಾಕೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ? ಪ್ರಕೃತಿ ಬದಲಾವಣೆ. ಸೂರ್ಯನ ಸ್ಥಾನ ಅಲ್ಲದೆ ಇದ್ರೂ ಚಲನೆಯ ಬದಲಾವಣೆಯಿಂದಾಗಿ ನಮಗಿಷ್ಟೆಲ್ಲ ಪರಿವರ್ತನೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಜನವರಿ 14ನೇ ತಾರೀಕಿನವರೆಗೂ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಜಾಗರೂಕತೆಯಿಂದ ಇರಬೇಕು. ದಕ್ಷಿಣಾಯನದ ಪ್ರಮೋಚ್ಚ ಕಾಲದಲ್ಲಿದ್ದೇವೆ. ಮಾನಸಿಕ ಸ್ಥಿತಿಗತಿಗಳು ತುಂಬ ಏರಿಳಿತವಾಗ್ತಾ ಇರುತ್ತವೆ. ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾನಸಿಕ ವ್ಯಥೆಗೆ ಕಾರಣ ಆಗ್ತಾ ಇರುತ್ತೆ. ಚಿಂತೆಗಳು ಜಾಸ್ತಿ ಆಗ್ತಾ ಇರುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕೋದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಂತೂ ನಿಮಗೆ ಬಹಳ ತಲೆ ಕೆಟ್ಟು ಗೊಬ್ಬರ ಹಿಡಿದಿರುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂತಹ ವಿಚಾರಗಳು ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಡಿಸೆಂಬರ್ ಮಾತ್ರ ಅಲ್ಲ, ಜನವರಿ 14ನೇ ತಾರೀಕಿನವರೆಗೂ ಸಹ ಎಲ್ಲರೂ ಬಹಳ ಜಾಗರೂಕತೆಯಿಂದ ಇರಬೇಕು. ವಾಹನ ಅಪಘಾತಗಳು ತುಂಬ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹುಷಾರು. ವಾಹನಗಳನ್ನು ಯೂಸ್ ಮಾಡ್ತಕ್ಕಂಥವ್ರು ಸ್ವಂತ ವಾಹನಗಳಾಗಲಿ ಯಾವುದೇ ಆಗಲಿ ವಾಹನಗಳನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಾಗಿ ಚಾಲನೆಯನ್ನು ಮಾಡ್ತಾ ಬನ್ನಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 5ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ವಕ್ರೀಗತನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಇಷ್ಟು ದಿವಸ ಗುರುಬಲ ಮತ್ತು ಗುರುಬಲ ಕೆಲ ರಾಶಿಗಳಿಗಿತ್ತು, ಕೆಲವು ರಾಶಿಗಳಿಗೆ ಈಗ ಹೋಗುತ್ತೆ. ಅಂದರೆ ತನ್ನ ಮೂಲಸ್ಥಾನ ಮತ್ತೆ ಪುನಃ ದೀರ್ಘ ಸಂಚಾರವಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರಯಾಣ ಬಳಸ್ತಾ ಇದ್ದಾನೆ ವಕ್ರೀಗತನಾಗಿ ಗುರು. ಇನ್ನು 6ನೇ ತಾರೀಕು 12ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 7ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ, 29ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಗ್ರಹಗಳ ಸ್ಥಾನದ ಬಲಾನುಬಲಗಳ ಆಧಾರದಲ್ಲಿ ಯಾವ ರಾಶಿಯವರಿಗೆ ಈ ಗ್ರಹಗಳ ಸ್ಥಾನದ ಬಲಾಬಲಗಳ ಆಧಾರದಲ್ಲಿ ರಾಶಿ ಭವಿಷ್ಯ ಹೇಗಿದೆ, ಈ ತಿಂಗಳ ಮಾಸಿಕ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಈಗ ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು 5ನೇ ತಾರೀಕಿನವರೆಗೂ ಸಹ ಗುರುಬಲವಿರುತ್ತದೆ. ಅದಾದ ನಂತರ ಗುರುಬಲವನ್ನು ಪುನಃ ಕಳ್ಕೊಳ್ತಾ ಇದ್ದೀರಿ. ಗುರು ವಕ್ರೀಗತನಾಗಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ವಕ್ರೀಗತನಾಗಿ ಪ್ರವೇಶ ಮಾಡೋದ್ರ ಮುಖಾಂತರವಾಗಿ ಹಲವು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಗ್ರಹದ ಪ್ರಭಾವಕ್ಕೆ ನೀವು ಒಳಗಾಗಬೇಕಾಗ್ತದೆ. ಒಂದು ಕೇವಲ ಗುರು ಮಾತ್ರ ಅಲ್ಲ, ಗುರುಬಲ ಹೋಗ್ತಿದೆ, ಶನಿಬಲ ಅಂತೂ ಮೊದಲೇ ಇಲ್ಲ. ಹಾಗಂಥೇಳಿ ನಿಮ್ಮ ಜೀವನನೇ ಹಾಳಾಯಿತು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ 15ನೇ ತಾರೀಕಿನಿಂದ ರವಿ ಬಲವಿದೆ, ಜೊತೆಗೆ ಕುಜಬಲವೂ ಸಹ ಬರ್ತಾ ಇರತಕ್ಕಂಥದ್ದು. ಬುಧನ ಬಲ ಬರುತ್ತೆ 29ನೇ ತಾರೀಕಿನಿಂದ. ಒಂದಷ್ಟು ಗ್ರಹದ
ಕಾಂಟ್ರಿಬ್ಯೂಷನ್ ಸಹ ಇದೆ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಫಲಿತಗಳೇನಪ್ಪ ಇದ್ದಾವೆ ಅಂದರೆ, ಪ್ರಾರಂಭಿಕವಾಗಿ ಮಾಸವನ್ನು 2 ಭಾಗವಾಗಿ ವಿಭಾಗ ಮಾಡಿದಾಗ ಪ್ರಾರಂಭಿಕ ಮೊದಲ 15 ದಿವಸಗಳು, ಅದಾದ ನಂತರದ 15 ದಿವಸಗಳು ಅಂತ ನೋಡಿದಾಗ, ಪ್ರಾರಂಭಿಕ 15 ದಿವಸಗಳಲ್ಲಿ ಸ್ವಲ್ಪ ಏಳಿಗೆಗಳನ್ನು, ತೀರ ಕಡಿಮೆಯ ಏಳಿಗೆಗಳನ್ನು ನೋಡ್ತೀರಿ. ವ್ಯಾಪಾರದಲ್ಲಿ ನಷ್ಟಗಳು ಆಗುವಂತಹ ಸಾಧ್ಯತೆಗಳಿರುತ್ತವೆ. ಕೈ ಹಾಕಿದಂತಹ ವ್ಯವಹಾರಗಳು ಕೈಗೂಡದೆ ಹೋಗಬಹುದು. ಭೂ ವ್ಯವಹಾರಗಳಲ್ಲಿ ಒಂದಷ್ಟು ಹಿನ್ನಡೆಗಳನ್ನು ನೋಡಬಹುದು. ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡ ರೀತಿಯಲ್ಲಿ ಸಾಗೋದಿಲ್ಲ. ದೈಹಿಕವಾಗಿ ಒಂದಷ್ಟು ಅನಾರೋಗ್ಯಗಳು ಕಾಡ್ತಕ್ಕಂತಹದ್ದು. ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳು ಸರಿಯಾಗಿ ಪೂರ್ಣವಾಗದೆ ಹೋಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅದಾದ ನಂತರ ದ್ವಿತೀಯಾರ್ಧಕ್ಕೆ ಬಂದಾಗ ಹಣದ ಒಳಹರಿವು ನೀವು ಅಂದ್ಕೊಂಡಷ್ಟು ಅಲ್ಲದೇ ಇದ್ದರೂ ಒಂದಷ್ಟು ಹರಿಯೋದಕ್ಕೆ ಶುರುವಾಗ್ತದೆ. ಯತ್ನಿಸಿದ ಕಾರ್ಯಗಳಲ್ಲಿ ಒಂದಷ್ಟು ನಿಮಗೆ ಲಾಭಗಳು ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿದ್ದಂತಹ ಅಶಾಂತಿಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಮಾಡುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಕ್ಕೆ ಕೈಗೂಡತಕ್ಕಂಥದ್ದು. ಯಾಕಂದರೆ ನೋಡಿ, ನಿಮಗೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿಯು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಜೊತೆಗೆ ಉತ್ತರದ ರಾಶಿಯ ಕಡೆ ದೃಷ್ಟಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮುಂದಿನ ರಾಶಿಯೇ ಮಕರ ರಾಶಿ, ಅದನ್ನು ಉತ್ತರೋತ್ತರ ರಾಶಿಗಳು ಅಂತ ನಾವು ಕರಿತೀವಿ. ಅಲ್ಲಿಂದ ಪುನಃ ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭವಾಗೋದ್ರಿಂದ ಅದನ್ನು ಉತ್ತರ ರಾಶಿ ಅಂತ ನಾವು ಸಹ ಕರಿತೀವಿ. ಆ ರಾಶಿಯ ಕಡೆಗೆ ತನ್ನ ಸ್ಥಾನದ ಸಂಚಾರವನ್ನು ಶುರು ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲೂ ಸಹ ಅಲ್ಲಿಂದ ಸಣ್ಣ ಮಟ್ಟಕ್ಕೆ ಏಳಿಗೆಗಳು ಪ್ರಾರಂಭವಾಗ್ತಾ ಹೋಗುತ್ತೆ. ಅಲ್ಲಿಂದ ನಿಮಗೆಲ್ಲವೂ ಸಹ ಒಂದಷ್ಟು ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿದ್ದಂತಹ ಅನೇಕ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರೊಟ್ಟಿಗಿದ್ದಂತಹ ವಿರೋಧಾಭಾಸಗಳು ಕಮ್ಮಿ ಆಗ್ತಕ್ಕಂಥದ್ದು, ಭೂ ವ್ಯವಹಾರದಿಂದ ಲಾಭಗಳನ್ನು ನೋಡ್ತೀರಿ. ಯಾರು ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ರತ್ನದ ವ್ಯಾಪಾರಸ್ಥರು ಯಾರಿದ್ದೀರಿ, ಅದೇ ರೀತಿಯಾಗಿ ಸರ್ಕಾರಿ ಉನ್ನತ ದರ್ಜೆಯ ಅಧಿಕಾರಿಗಳಿಗೆ ಉತ್ತಮವಾದ ಫಲಿತಾಂಶಗಳು ಬರ್ತದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಪ್ರಾಪ್ತಿ ಸ್ವಲ್ಪ ಮಟ್ಟಕ್ಕೆ ಸುಧಾರಣೆ ಕಾಣುತ್ತೆ. ಕೆಲವೊಮ್ಮೆ ನಿಮಗೆ ಓವರ್ ಕಾನ್ಫಿಡೆನ್ಸಿಂದ ಮೇಷರಾಶಿಯವರು ಎಷ್ಟೋ ಕೆಲಸಗಳನ್ನು ಹಾಳು ಮಾಡ್ಕೊಳ್ತೀರಿ. ಕಾನ್ಫಿಡೆನ್ಸ್ ಇರಲಿ, ನೀವು ಮಾಡ್ತೀರಿ ಅನ್ನುವಂಥ ಶಕ್ತಿ, ಇಚ್ಛಾಶಕ್ತಿ ಎಲ್ಲವೂ ಸರಿ. ಆದರೆ ನೀವು ಏನು ಮಾಡ್ತಾ ಇದ್ದೀನಿ ಅಂತ ತಿಳಿದು ಅರಿತು ಮಾಡಿ. ಎಲ್ಲವೂ ನನಗೆ ಗೊತ್ತು ಅನ್ನೋ ಭಾವ ಬೇಡ. ಯಾಕಂದರೆ ನಮ್ಮ ಕೈನಲ್ಲಿರುವಂತಹ ಬೆರಳುಗಳೇ ಸಮವಿಲ್ಲ. ಅಂಥದ್ರಲ್ಲಿ ನಮ್ಮ ಕೆಲಸಗಳು ಸಮವಿರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಏನೇ ಮಾಡಿ ಧೈರ್ಯವಾಗಿ ಮನಸ್ಸಿಟ್ಟು ದೇವರ ಮೇಲೆ ಭಾರ ಹಾಕಿ ನಿಮ್ಮ 100% ಎಫರ್ಟನ್ನು ಹಾಕಿ ಕೆಲಸವನ್ನು ಮಾಡಿ ಯಶಸ್ಸನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ನೇಹಿತರೊಟ್ಟಿಗೆ ತುಂಬ ದೀರ್ಘಕಾಲದಿಂದ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗ್ತದೆ. ಎಷ್ಟೋ ನಿಂತಹ ಹಳೆಯ ಕೆಲಸಗಳು ಮರುಚಾಲನೆಗೆ ಪಡತಕ್ಕಂತಹ ಒಂದು ತಿಂಗಳಾಗಿರುತ್ತೆ ಈ ಒಂದು ತಿಂಗಳು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ 2025ರ ಕೊನೆಯ ತಿಂಗಳಾದಂತಹ ಕ್ಯಾಲೆಂಡರ್ನ ಕೊನೆಯ ತಿಂಗಳಾಗಿರ್ತಕ್ಕಂತಹ ಡಿಸೆಂಬರ್ನ ತಿಂಗಳಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಸಿಹಿಯೂ ಹೌದು ಕಹಿಯೂ ಹೌದು, ಎರಡರ ಸಮ್ಮಿಶ್ರಣ ಇದೆ. ಆ ಎರಡರ ಸಮ್ಮಿಶ್ರಣ ನಿಮ್ಮ ಬದುಕನ್ನು ಒಂದಷ್ಟು ಹಸನು ಮಾಡಲಿ. ಜೊತೆಗೆ ಅರ್ಥ ಮಾಡ್ಕೋಬೇಕು, ನಿಮ್ಮ ಜನ್ಮಜಾತಕ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಗೋಚಾರದ ಫಲಗಳು 20% ಅಷ್ಟೇ ನಿಮ್ಮ ಜಾತಕಕ್ಕೆ ಅನ್ವಯ ಆಗುತ್ತೆ. ಇನ್ನು 80% ಅನ್ವಯ ಆಗುವಂಥದ್ದು ನಿಮ್ಮ ಜನ್ಮಜಾತಕದ ದಶಾಭುಕ್ತಿಯ ಆಧಾರ. ದಶಾಭುಕ್ತಿಗಳು ಚೆನ್ನಾಗಿದ್ವು ಅಂತ ಹೇಳಿದ್ರೆ ನಿಮಗೆ ಜೀವನವೂ ಚೆನ್ನಾಗಿರುತ್ತೆ. ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮಜಾತಕ ತೋರಿಸ್ಬೇಕು ಅಂತಂದರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬಂದು ನೇರವಾಗಿ ನಿಮ್ಮ ಜನ್ಮಜಾತಕಗಳನ್ನು ತೋರಿಸ್ಕೊಳ್ಬಹುದು. ಅದ್ರ ಜೊತೆಗೆ ಇನ್ನೊಂದಷ್ಟು ಫಲಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಶುಭ ಕಾರ್ಯಗಳಿಗೆ ಹಣ ಖರ್ಚುಗಳಾಗುವಂಥದ್ದು ಉಂಟು. ಶುಭ ಕಾರ್ಯಗಳು ಇದ್ದಕ್ಕಿದ್ದ ಹಾಗೆ ವಿಳಂಬವೂ ಸಹ ಆಗಬಹುದು. ಆದರೆ ವಿಳಂಬ ಆದರೂ ಸಹ ನಿಮಗೆ ನೆಮ್ಮದಿಯಾಗಿ ಮುಗಿಸುವಂತಹದ್ದು, ನೆಮ್ಮದಿಯಾಗಿ ಮುಗಿತಕ್ಕಂಥದ್ದು ಆಗುತ್ತೆ. ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿಜಯ ನಿಮ್ಮ ಕಡೆಗೆ ಪ್ರಾಪ್ತವಾಗ್ತದೆ. ಒಂದಷ್ಟು ಅನಿರೀಕ್ಷಿತವಾಗಿ ಹಣದ ಒಳಹರಿವು, ಲಾಭಗಳು ಹೆಚ್ಚಾಗತಕ್ಕಂಥದ್ದು ಮಾಸಾಂತ್ಯದಲ್ಲಿ. ಒಟ್ಟಾರೆ ಸ್ವಲ್ಪ ಏಳು ಬೀಳುಗಳ ನಡುವೆ ಮೇಷರಾಶಿಯವರ ಜೀವನ ಈ ಒಂದು ತಿಂಗಳಲ್ಲಿ ಸಾಗುತ್ತೆ. ಧೈರ್ಯವಾಗಿದ್ದು ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರಬೇಕಂದ್ರೆ ಇವತ್ತೇ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರತಿಯೊಬ್ಬರು ಕಾಳಜಿಯನ್ನು ಮಾಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಆ ಗಿಡವು ಬೆಳೆದು ನಿಂತು ಹಲವಾರು ರೀತಿಯಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಮತ್ತು ಆಸರೆಯನ್ನು ಕೊಡ್ತಾ ಇರುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ನೀವೇ ಸಂತೋಷ ಪಡಬಹುದು.
ಪಶುಗಳನ್ನು ಪಕ್ಷಿಗಳನ್ನು ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನು ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಜೀವನ ಸುಖವಾಗುತ್ತೆ, ಸೌಖ್ಯವಾಗುತ್ತೆ. ಶುಭವಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ, ಮೇಷರಾಶಿಯವರು ನೃಸಿಂಹಾಷ್ಟಕ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ 5ರಿಂದ 5:30 ಮತ್ತು ಸಂಜೆ 6ರಿಂದ 6:30 ಟೈಮ್ನಲ್ಲಿ 2 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ನರಸಿಂಹದೇವರ ಸ್ತೋತ್ರದ ಪಠಣ ನಿಮ್ಮೆಲ್ಲರ ಜೀವನ ಸುಗಮವಾಗೋ ಹಾಗೆ ಮಾಡುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮೇಷರಾಶಿಯವರ ಡಿಸೆಂಬರ್ನ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.